ನಮಸ್ಕಾರ ಸ್ನೇಹಿತರೆ. ಭಾರತದ ಮೇಲೆ ಮೊದಲನೇ ಬಾರಿಗೆ ದಾಳಿ ಮಾಡಿದವರು ಯಾರು ಅಂತಂದರೆ ಅರಬ್ಬರು. ಅದಾದ ನಂತರದಲ್ಲಿ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ಅದಾದ ನಂತರದಲ್ಲಿ ಟರ್ಕರ್ ದಾಳಿ ಮಾಡ್ತಾರೆ. ಟರ್ಕರಲ್ಲಿ ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ. ಒಟ್ಟು 17 ಬಾರಿ ದಾಳಿ ಮಾಡ್ತಾನೆ. ಈತ ಅಫ್ಘಾನಿಸ್ತಾನದ ಸುಲ್ತಾನಾಗಿರ್ತಾನೆ. ಅನೇಕ ದೇವಾಲಯಗಳನ್ನು ನಾಶ ಮಾಡ್ತಾನೆ. ಅನೇಕ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾನೆ. ಇದನ್ನ ಉದ್ದೇಶ ಏನಾಗಿತ್ತು ಅಂತಂದರೆ ದೇವಾಲಯಗಳಿಂದ ಸಂಪತ್ತನ್ನು ಕೊಳ್ಳೆ ಹೊಡೆಯೋದೇ ಆಗಿತ್ತು. ನಾಶವಾಗಿರ್ತಕ್ಕಂಥ ಪ್ರಮುಖವಾದ ದೇವಾಲಯಗಳನ್ನು ನೋಡೋದಾದರೆ ಮಧುರೆಯ ಶ್ರೀಕೃಷ್ಣ ದೇವಾಲಯ ಮತ್ತು ಗುಜರಾತ್ನ ಸೋಮನಾಥ ಮಂದಿರ ಕೂಡ ಅದರಲ್ಲಿ ಸೇರಿರುತ್ತೆ. ಇನ್ನು ನೆಕ್ಸ್ಟ್ ಬರುವಂಥವನು ಮೊಹಮ್ಮದ್ ಗೋರಿ ಬರ್ತಾನೆ. ಈತ ಸುಮಾರು 4 ಬಾರಿಯನ್ನು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. 12ನೇ ಶತಮಾನದ ಕೊನೆ ಭಾಗದಲ್ಲಿ ಬರ್ತಾನೆ. ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಈತ ದೆಹಲಿಯ ಪೃಥ್ವಿರಾಜ್ ಚೌಹಾಣ್ನ 1ನೇ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನಿಂದ ಸೋಲಲ್ಪಡ್ತಾನೆ. ನಂತರ ಮರನೇ ವರ್ಷದಲ್ಲಿ ಅದೇ 2ನೇ ತರಾಯಿನ್ ಯುದ್ಧದಲ್ಲಿ ಗೆಲ್ತಾನೆ. ಪೃಥ್ವಿರಾಜ್ ಚೌಹಾಣನ ಸೋಲಿಸಿ ಕೊಂದುಬಿಡ್ತಾನೆ. ಸೊ ಇಷ್ಟು ಮಾಹಿತಿ. ಥ್ಯಾಂಕ್ ಯು.